ಮಾಗಡಿ ಪುರಸಭಾ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಸುದ್ದಿಗೋಷ್ಠಿ 5 ರಿಂದ 6 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ, ಬಿ ಖಾತೆ ಮಾಡಿಸಿಕೊಳ್ಳಲು ನಿವೇಶನದಾರರಿಗೆ ಕರೆ. ಪುರಸಭೆ ವ್ಯಾಪ್ತಿಯ ಖಾಲಿ ನಿವೇಶನ ಹಾಗೂ ಕಟ್ಟಡ ಮಾಲೀಕರು 2 ಪಟ್ಟು ಕಂದಾಯ ಕಟ್ಟಿ ಬಿ ಖಾತೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಕರೆ ನೀಡಿದರು. ಪಟ್ಟಣದ ಪುರಸಭೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, 2024 ಸೆಪ್ಟೆಂಬರ್ 10ರ ಪೂರ್ವದಲ್ಲಿ ಯಾರು ಖಾಲಿ ನಿವೇಶನ ಹೊಂದಿರ್ತಾರೋ ಮತ್ತು ಖಾಲಿ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡ ಮಾಲೀಕರು ಪುರಸಭೆಯಿಂದ ಬಿ ಖಾತೆ ಪಡೆಯಬಹುದಾಗಿದೆ. ಈಗಾಗಲೇ ತಂತ್ರಾಂಶದಲ್ಲಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಳಿಸಿರುವ ಸ್ವತ್ತುಗಳಿಗೆ ಮಾಲೀಕತ್ವವನ್ನು ದೃಢೀಕರಿಸುವ ಕ್ರಯ, ದಾನ, ವಿಲ್, ಹಕ್ಕುಪತ್ರ, ವಿಭಾಗ ಪತ್ರ, ಸತ್ತಿನ ಫೋಟೋ, ಮಾಲೀಕರ ಭಾವಚಿತ್ರ, ಮಾಲೀಕರ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಂದಾಯ ಪಾವತಿಸಿರುವ ರಶೀದಿ, ವಿದ್ಯುತ್ ಬಿಲ್, ನೀರಿನ ಬಿಲ್ ಇತ್ಯಾದಿ ದಾಖಲೆಗಳನ್ನು ಪುರಸಭಾ ಕಚೇರಿಗೆ ಸಲ್ಲಿಸಬಹುದಾಗಿದ್ದು, ಈ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನು ಸಂಪರ್ಕಿಸಲು ಕೋರಲಾಗಿದೆ ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿ ಕಟ್ಟಿರೋ ಉದ್ದೇಶ ಏನಂದರೆ, ಸರ್ಕಾರ ಬಿ ಖಾತೆ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದೆ. ಆದೇಶ ಏನಂದರೆ, ಹಿಂದೆ ಅವು ಈ ಸರ್ವೆ ನಂಬರ್ಗಳನ್ನು ನಾವು ಖಾತಾ ಕೊಡ್ತಿರಲಿಲ್ಲ. ಅದಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿತ್ತು. ಯಾಕೆಂದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಲಿ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಮತ್ತು ಮುನ್ಸಿಪಾಲ್ಟಿಗಳಿಗೆ ಆದಾಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಇದೊಂದು ತೀರ್ಮಾನ ತಗೊಂಡು ಇದೊಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ. ಆ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ 10/9/2024 ಮೊದಲು ರಿಜಿಸ್ಟರ್ ಆಗಿರೋವಂಥ ಸರ್ವೆ ನಂಬರು ನಮ್ಮ ವ್ಯಾಪ್ತಿಯಲ್ಲಿ ಇದ್ದರೆ ಅದನ್ನು ಕೆಲವು ದಾಖಲಾತಿಗಳಿವೆ, ಆ ದಾಖಲಾತಿಗಳನ್ನ ಕೊಟ್ಟರೆ ಈ ಖಾತೆ ಮಾಡಬೇಕು. ಆಮೇಲೆ ಅಕ್ರಮ ಸಕ್ರಮ ಬಂದಾಗ ಅದನ್ನು ಕೂಡ ನಾವು ಸಿಂಗಲ್ ಟ್ಯಾಕ್ಸ್ ಮಾಡಿ ಅವರಿಗೆ ಅಧಿಕೃತ ಮಾಡಿಕೊಡ್ತೀವಿ. ಸರ್ಕಾರದ ಈ ಬಗ್ಗೆ ಈಗ ಆಲ್ರೆಡಿ ನಾವು ನಗರದ ಟೌನ್ನಲ್ಲಿ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದ್ದೀವಿ, ಆಟೋದಲ್ಲೂ ಅನೌನ್ಸ್ ಮಾಡ್ತೀವಿ. ಎಲ್ಲ ವಾರ್ಡ್ಗಳಿಗೂ ಪ್ರತಿ ವಾರ್ಡ್ಗಳಿಗೂ ಹೋಗಿ ಆಟೋ ಮುಖಾಂತರ ಅನೌನ್ಸ್ ಕೂಡ ಮಾಡಿಸ್ತೀವಿ. ಇದನ್ನು ವ್ಯಾಪಕ ಪ್ರಚಾರ ಮಾಡಿ ಈ ಬಗ್ಗೆ ಸಾರ್ವಜನಿಕರು ಇದು ಉಪಯೋಗ ಪಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಿದ್ರೆ ಬಿ ಖಾತೆನ ಹೊರಡಿಸುತ್ತೆ. ಬಿ ರಿಜಿಸ್ಟರ್ನಲ್ಲಿ ದಾಖಲಿಸಬೇಕಾದ ಆಸ್ತಿಗಳಿಗೆ ಈ ಖಾತೆ ನೀಡಲು ಪಡೆಯಬೇಕಾದ ದಾಖಲೆಗಳು, ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024ರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು, ದಾನ ಪತ್ರ, ವಿಭಾಗ ಪತ್ರಗಳು, ಹಕ್ಕು ಸ್ಥಿರಾಸ್ತಿ ಪತ್ರಗಳು, ಪುಸ್ತಕ, ಸಾಲಿನವರೆಗೆ ಋಣಭಾರ. ಯಾರೇ ಈಗ ಸರ್ವೆ ನಂಬರ್ ಜಾಗದಲ್ಲಿ ಮನೆ ಕಟ್ಟುವಂಥವ್ರು ಈಗ ಬಿಲ್ಡಿಂಗ್ ಕಟ್ಟಿರ್ತಾರೆ, ಅವರು ಕೂಡ ಈಗ ಆಲ್ರೆಡಿ ನಾವು ಅಲ್ಲೇ ಡಬಲ್ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದೀವಿ. ಕೆಲವು SH ಬುಕ್ಕಲ್ಲಿ ಎಂಟ್ರಿ ಆಗುತ್ತೆ, ಕೆಲವೊಂದು SH ಅಲ್ಲಿ ಸ್ವಯಂ ಘೋಷಿತ ಆಸ್ತಿ ತರಬೇತಿ SH ಪುಸ್ತಕದಲ್ಲಿ ಕನಿಷ್ಠ 2,500 ರಿಂದ 3,000 ಖಾತೆ ಇದೆ, ಖಾತೆ ಇದೆ, ಅದು ನಾವು ಕಟ್ಸ್ಕೊತಿದ್ದೀವಿ. ಬಟ್ ಅವ್ರಿಗೆ ನಾವು ಯಾವುದೇ ಈ ಖಾತೆ ಇಶ್ಯೂ ಮಾಡ್ತಾ ಇಲ್ಲ. ಕ್ಯಾಶ್ ಕಟ್ಸ್ಕೊಂಡು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀವಿ. ವಿಗಡಿ KB NOC ಕೊಡ್ತಾಯಿದ್ದೋ, ವಾಟರ್ ಕೊಟ್ಟಿದ್ದೀವಿ, ಎಲ್ಲ ಥರ ಮೂಲಭೂತ ಸೌಕರ್ಯ ಬಳಸಿದ್ದೀವಿ. ಆದರೆ ಅವರು ಈ ಖಾತೆ ಇಶ್ಯೂ ಮಾಡ್ತಾ ಇರಲಿಲ್ಲ. ಬಟ್ ಅವರು ಸ್ವಯಂ ಘೋಷಿತ ಆರ್ಥಿಕ ಹೇಳಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಬಿಲ್ಡಿಂಗ್ ಕಟ್ಟರು ಕೂಡ ನಾವು ಡಬಲ್ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ದೀವಿ. ಈಗ ಸರ್ಕಾರ ಇವತ್ತೇನು ಸುತ್ತೋಲೆ ಹೊರಡಿಸಿದೆ, ಅದಕ್ಕೆ ನಾವೀಗ ಅವ್ರ ಸುತ್ತಿಗೆ ಒಂದು ದಾಖಲೆ ಮಾಡಿಕೊಡ್ತಾ ಇದ್ದೀವಿ. 11B ಖಾತಾ ಅಂತ ಮಾಡಿಕೊಡ್ತಾ ಇದ್ದೀವಿ. ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗೋಲ್ಲ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ಲೋನ್ ಕೊಡೋದು ಬಿಡೋದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ನಾವು ಖಾತಾ ಕೊಡ್ತೀವಿ. ಖಾತಾ ಅವ್ರು ಮಾಡಿಸ್ಕೋಬೇಕಾದ್ರೆ 10/9/2024 ಹಿಂದೆ ರಿಜಿಸ್ಟರ್ ಆಗಿರುವಂಥ ಪ್ರಾಪರ್ಟಿಗೆ ಮಾತ್ರ. ಈ ನಾಳೆಗೆ ಯಾವುದೋ ಒಂದು ರಿಜಿಸ್ಟರ್ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಖಾತೆ ಮಾಡಿಕೊಡಿದ್ರೆ ಮಾಡ್ಕೊಳಕ್ಕಾಗಲ್ಲ. ಏನು ಸರ್ಕಾರ ಸುತ್ತೋಲೆ ಏನಿದೆ 10/9/2024 ಒಳಗಡೆ ಏನು ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಅಂಥವು ಮಾತ್ರ ಬಿ ಖಾತಾ ಕೊಡ್ತೀವಿ. ಬಿ ಖಾತಾ ಕೊಟ್ಟಾಗ ನೆಕ್ಸ್ಟು ಸರ್ಕಾರ ಅಕ್ರಮ ಸಕ್ರಮ ಬಿಟ್ಟಾಗ ಅದು ಅಧಿಕೃತ ಆಗ್ತದೆ. ಹಾಗಾಗಿ ಎಲ್ಲರೂ ದಿನಾಂಕ 10/5/2025 ನಾವು ಈಗ ಆಲ್ರೆಡಿ ಅರ್ಜಿ ಪ್ರಚಾರ ಪಡಿಸ್ತಾ ಇದ್ದೀವಿ. ಆಟೋ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಪೇಪರ್ ನೋಟಿಫಿಕೇಶನ್ ಮಾಡಿದ್ದೀವಿ, ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಕೂಡ ನಾವು ಪ್ರಚಾರ ಪಡಿಸ್ತಾ ಇದ್ದೀವಿ. ಆಮೇಲೆ ಸಾರ್ವಜನಿಕರ ಪ್ರಕಟಣೆ ಕೂಡ ನಾವು ಈಗ ಹೊರಡಿಸಿದ್ದೀವಿ. ಈಗ 10/5/2025
ಎಲ್ಲರೂ ಕೂಡ ನಿಮ್ಮ ಆಸ್ತಿ ದಾಖಲೆ ಪತ್ರಗಳು ಕ್ರಯಪತ್ರಗಳು ಇರ್ಬೋದು 80-85% ನಾವು ಕೊಟ್ಟಿದ್ದೀವಿ. ಹೇಳ್ಬಿಡ್ಲಿ, ಅವ್ರು ಹೇಳ್ಬಿಡ್ಲಿ ಸರ್, ಹೇಳಿದ್ರು. LVGD ಇಲ್ಲಿ ಬಾಗಿಲಿ ಸಂಪೂರ್ಣವಾಗಿ ಆಗಿಲ್ಲ. ಏನಾಗಿದೆ ಅಂದರೆ ಇಲ್ಲಿ ಒಂದು 50% ಆಗಿದೆ. ಈಗ 72 ಕೋಟಿಲಿ ಎರಡನೇ ಭಾಗದಲ್ಲಿ ಇಡೀ ಎಂಟೈರ್ ಮಾಗಡಿತವನ್ನು ತಗೊಂಡಿದ್ದಾರೆ. ಟೆಂಡರ್ ಆಗಿದೆ, ಅಪ್ರೂವಲ್ ಸ್ಟೇಜಲ್ಲಿ ಇದೆ. ಅದಾದರೆ ಇಡೀ ಮಾಗಡಿ ಟೌನ್ಗೆ UD ನೆಟ್ವರ್ಕ್ 100% ಎಕ್ಸಿಕ್ಯೂಟ್ ಆಗುತ್ತೆ. ಸರ್ವೆ ಮಾಡವ್ರೆ, ಸರ್ವೆ ಆಗಿದೆ, ಎಲ್ಲ ಇದೆ. 72 ಕೋಟಿ ಇದರಲ್ಲಿ ಕಾರ್ಯ ಆಗ್ತಾ ಇದೆ. ಅದಾದರೆ ಇಡೀ ಮಾಗಡಿ ಟೌನ್ಗೆ UGD ನೆಟ್ವರ್ಕ್ 100% ಮುಗಿಯೋದು ಆಗುತ್ತೆ.